ಸೊ ಗೈಸ್, ವೆಲ್ಕಮ್ ಬ್ಯಾಕ್ ವಿತ್ ಅನದರ್ ವಿಡಿಯೋಸ್. ಇನ್ನು ಡೈಟ್ ವಿಷಯಕ್ಕೆ ಬರ್ತೀನಿ. ಇಲ್ಲಿ ಯಾರಿಗೂ ಸ್ನೇಹಿತರಲ್ಲ, ದುಶ್ಮನ್ಗಳು ಅಲ್ಲ, ಜಸ್ಟ್ ಅಗ್ನಿ ಪರೀಕ್ಷೆ ಅಂತೇಳಿ ನಮ್ಮ ಬಿಗ್ ಬಾಸ್ ಅವರು ಒಂದು ಪ್ರೋಮೋ ಅಪ್ಡೇಟ್ ಮಾಡಿದ್ದಾರೆ. ನೋಡ್ಕೊಬೋಣ, ಡೀಟೇಲ್ ಮಾತಾಡೋಣ ಬನ್ನಿ. ಬೇರೆಯವರು ಮಾಡಿದ ಕೆಲಸಕ್ಕೆ ಅವ್ರ ಕ್ರೆಡಿಟ್ ತಗೊಳ್ಳೋದು ಯಾರು? ಲಕ್ಷ್ಮಿ ಯಾರು ಅನಿಸಿಲ್ಲ, ಬರೆದು ಅಳಿಸಿ ನನಗನ್ಸಿಲ್ಲ. ಏನ್ ಮಾಡ್ತಿರೋದು? ಗೈಸ್, ಪ್ರೊಮೋ ನೋಡೋಲ್ಲ ಏನೋ ಸಂಗತಿ ಕಮೆಂಟ್ ಸೆಕ್ಷನ್ ತಿಳಿಸಿ. ಆ್ಯಂಡ್ ನಿಮ್ಮ ಪ್ರಕಾರ ಇಲ್ಲಿ ಬೇರೆಯವ್ರು ಮಾಡಿರೋಂಥ ಕೆಲಸಕ್ಕೆ ತಾವು ಕ್ರೆಡಿಟ್ ತಗೊಳ್ಳೋರು ಯಾರು ಅಂತ ಅನಿಸುತ್ತೆ, ಹೇಳಿ ನೋಡೋಣ. ಆ್ಯಂಡ್ ಜೊತೆಗೆ ಒಂದು ಒಳ್ಳೆ ಟಾಸ್ಕ್ಗಳನ್ನ ಕೊಡ್ತಾರೆ ನಮ್ಮ ಬಿಗ್ ಬಾಸ್ ಅಂತಲೇ ಹೇಳ್ಬೋದು. ನಿಮ್ಗೆ ಗೊತ್ತಿರುವ ಹಾಗೆ ಪಾಯಿಂಟ್ಗಳಿದೆ, ಸೊ ಆ್ಯಂಡ್ ಟಾಸ್ಕ್ಗಳಿದೆ. ಆ್ಯಂಡ್ ಆ ಟಾಸ್ಕ್ಗಳಲ್ಲಿ ಸಖತ್ತಾಗಿ ಈಗ ಎಲ್ಲರೂ ಕೂಡ ಚೆನ್ನಾಗಿ ಮಾಡ್ಕೊಂಡು ಹೋಗ್ತಾರೆ ಅಂತಲೇ ಹೇಳ್ಬೋದು. ಇಂಟ್ರೆಸ್ಟಿಂಗ್ ಆಗಿ ಹೋಗ್ತಾ ಇದೆ. ಆ್ಯಂಡ್ ನಿಮ್ಮ ಫೇವ್ರೆಟ್ ಸ್ಪರ್ಧಿಗಳು ಯಾರು ಇರ್ತಾರೆ ಅವ್ರಿಗೆ ಮಿಸ್ ಮಾಡಿದ್ದು ಜಿಯೋಸ್ಟ್ರಲ್ಲಿ ವೋಟ್ ಮಾಡಿ. ಇದಾದಮೇಲೆ ಇವನ ಸ್ಕ್ರೀನ್ ಮೇಲೆ ನೋಡ್ತಾ ಇರ್ಬೋದು, ನಮ್ಮ ವಿನಯ್ ಗೌಡ ಅವರ ಟೀಮ್ ಅವರು, ನಮ್ಮ ಲಕ್ಷ್ಮಿ ಅವರು ಲೀಡರ್ ಆಗಿದ್ದಾರೆ. ಸೊ ಆ ಟೀಮ್ ಅವ್ರನ್ನ ಕರೆಸಿದ್ದಾರೆ. ಆ್ಯಂಡ್ ಅಲ್ಲಿ ನಿಮ್ಗೆ ಗೊತ್ತಿರೋ ಹಾಗೆ ಆಲ್ರೆಡಿ ನಡೀತಿದೆ. ಇನ್ನೊಂದು ಎಪಿಸೋಡ್ ನೋಡಿದ್ದಾರೆ, ಜಿಯೋಸ್ಟ್ರಲ್ಲಿ ಬಂದಿದೆ ನೋಡಿ. ಸೊ ಇವಾಗ ಒಂದು ಉಳಿದವರು ಕಂಡಂತೆ ನಾವು ಸೆಗ್ಮೆಂಟ್ನ ತಗೊಬಂದಿದ್ದಾರೆ. ಆ್ಯಂಡ್ ಒಂದಿಷ್ಟು ಕ್ವಶನ್ಗಳಿರುತ್ತೆ ಅದರಲ್ಲಿ. ಸೊ ಆ ಕ್ವಶನ್ಗಳು ತಕ್ಕಂತೆ ಉತ್ತರಗಳನ್ನ ಕೊಡಬೇಕಾಗುತ್ತೆ. ಆ್ಯಂಡ್ ಇಲ್ಲಿ ಮೇನ್ ಆಗಿರುವಂಥ ವಿಷಯ ಏನಪ್ಪ ಅಂದರೆ ಪಾಯಿಂಟ್ಗಳು. ಸೊ ಜಾಸ್ತಿ ಹೆಚ್ಚಾಗಿ 3 ಜನ ರೈಟ್ ಉತ್ತರ ಕೊಟ್ಟರೆ ಸೇಮ್ ಆನ್ಸರ್ ಬಂತು ಅಂದರೆ, ಒಂದೇ ನೇಮ್ಗಳು ಬಂತು ಅಂದರೆ ಅವ್ರು ಕೇಳುವಂಥ ಪ್ರಶ್ನೆಗಳಿಗೆ ಆ ಟೀಮಿಗೆ 1 ಪಾಯಿಂಟ್ ಸಿಗುತ್ತೆ. ಇಬ್ಬರು ಕೊಟ್ಟರೆ 0, 1 ಸಿಕ್ಕಿಲ್ಲ ಅಂದರೆ ಮೈನಸ್ ಆಗುತ್ತೆ. ಸೊ ಹಾಗಾಗಿ ಇಲ್ಲಿ ಒಂದು ಸ್ವಲ್ಪ ಅಂಡರ್ಸ್ಟ್ಯಾಂಡಿಂಗ್ ಇಂಪಾರ್ಟೆಂಟ್ ಆಗುತ್ತೆ. ಸೊ ಅದ್ರ ಬೇಸ್ ಮೇಲೆ ಇವಾಗ ಈ ಟಾಸ್ಕ್ನ ಕೊಟ್ಟಿರೋದು ಉಳಿದವರು ಕಂಡಂತೆ ಅಂತ. ಆ್ಯಂಡ್ ಇವಾಗ ನೀವು ನೋಡ್ತಾ ಇರ್ಬೋದು, ನಮ್ಮ ವಿನಯ್ ಗೌಡ ಅವರು ಬಂದು ನಿಂತಿದ್ದಾರೆ. ಆ್ಯಂಡ್ ಇಲ್ಲಿ ಪ್ರಿಯಾಂಕ್ ಹೆಸರನ್ನ ತೊಗೊಂಡಿದ್ದಾರೆ. ಏನು ಕಾರಣಗಳನ್ನ ಕೊಡ್ತಾರೆ ಅಂತ ನೋಡಬೇಕಾಗುತ್ತೆ. ಇದಾದ್ಮೇಲೆ ನೀವು ನೋಡ್ತಾ ಇರ್ಬೋದು, ನಂಗೆ ಯಾಕೆ ಇವ್ರು ಇಬ್ಬರ ಮಧ್ಯ ಕೋಲ್ಡ್ ವಾರ್ ಶುರುವಾಗಿದೆ ಅಂತ ಅನಿಸುತ್ತೆ. ಸೊ ನೀವು ಅಬ್ಸರ್ವ್ ಮಾಡಿದ್ರೆ ನಡೀತಾ ಇದೆ ತುಂಬ ವಿಷಯಗಳು, ನೋಡುವ ಹೇಗೆ ಹೋಗುತ್ತೆ ಏನು ಕತೆ ಅಂತ. ಆ್ಯಂಡ್ ಜೊತೆಗೆ ಇಲ್ಲಿ ಮೇನ್ ಆಗಿ ರತ್ನವರ್ಮ ಅವ್ರು ಏನಿದ್ದಾರೆ ಲಕ್ಷ್ಮಿ ಹೆಸರು ತೊಗೊಂಡಿದ್ದಾರೆ. ಆ್ಯಂಡ್ ಲಕ್ಷ್ಮಿ ಅವರು ಲಿಖಿತ್ ಅವ್ರ ಹೆಸರು ತೊಗೊಂಡಿದ್ದಾರೆ. ಆ್ಯಂಡ್ ಇವ್ರು ನೋಡ್ತಾ ಇರ್ಬೋದು ಸ್ಕ್ರೀನ್ ಮೇಲೆ, ಈ ಲಿಖಿತ್ 2 ಹೆಸರು ತೊಗೊಂಡಿದ್ದಾರೆ. ಈ ಪ್ರಿಯಾಂಕ್ ಅವರು ಲಿಖಿತ್ ಹೆಸರು ತೊಗೊಂಡಿದ್ದಾರೆ. ಆ್ಯಂಡ್ ಜೊತೆಗೆ ಮೊದಲು ಒಬ್ಬರು ಪ್ರಿಯಾಂಕ್ ಹೆಸರು ತೊಗೊಂಡಿರು. ಇವಾಗ ಲಿಖಿತ್ ಅವ್ರಿಗೆ 2 ವೋಟ್ ಬಂದಿದೆ, ಲಕ್ಷ್ಮಿ ಅವ್ರಿಗೆ 1, ಪ್ರಿಯಾಂಕ್ ಅವ್ರಿಗೆ 1 ಬಿದ್ದಿರುವಂಥದ್ದು. ಬಟ್ ಇಲ್ಲಿ ಲಿಖಿತ್ ಅವರು ಏನಿದ್ದಾರೆ, ನೀವು ಕ್ಲಿಯರಾಗಿ ಅಬ್ಸರ್ವ್ ಮಾಡಿದ್ರೆ ಬರ್ದಿದ್ದಾರೆ, ತೋರಿಸೋ ಟೈಮಲ್ಲಿ ಅದಾದಮೇಲೆ ರಬ್ ಮಾಡ್ತಿರೋದು ಕ್ಲಿಯರಾಗಿ ಗೊತ್ತಾಗ್ತಿದೆ. ಓಕೆನಾ? ಸೊ ಇದೊಂದು ನೀವು ಅಬ್ಸರ್ವ್ ಮಾಡಬೇಕಾಗುತ್ತೆ. ಇದಾದಮೇಲೆ ನಿಮಗೆ ಕ್ಲಿಯರಾಗಿ ವಿನಯ್ ಗೌಡ ಅವ್ರಾಗ್ಬೋದು, ಸಂಗೀತ ಅವರಾಗ್ಬೋದು, ಮತ್ತು ಶ್ರುತಿ ಅವರಾಗ್ಬೋದು ಸಿಕ್ಕಾಪಟ್ಟೆ ಕೋಪ ಮಾಡ್ಕೊಡೋದು ಕಾಣಿಸ್ತಿರುವಂಥದ್ದು. ಅದರಲ್ಲೊಂದು ಅರ್ಥ ಇದೆ ಅಂತ ಕೂಡ ಅನಿಸುತ್ತೆ. ಯಾಕೆ ಹೆಂಗೆ ಕತೆ ಅಂತ ಈಗ ನೋಡ್ತಾ ರಿಯಾಕ್ಷನ್ ಕೊಡ್ತಾ ಮಾತಾಡ್ತಾ ಹೋಗೋಣ ಬನ್ನಿ. ಆ್ಯಂಡ್ ಉಳಿದವ್ರು ಕಂಡಂತೆ ನಿಜವಲ್ಲೂ ಒಂದು ಒಳ್ಳೆ ಕಾನ್ಸೆಪ್ಟ್ನ ತೊಗೊಂಡಿದ್ದಾರೆ. ಅದೊಂದು ಸೆಗ್ಮೆಂಟ್ ಚೆನ್ನಾಗಿದೆ. ಬೇರೆಯವರು ಮಾಡಿದ ಕೆಲಸಕ್ಕೆ ಅವ್ರ ಕ್ರೆಡಿಟ್ ತಗೊಳ್ಳೋದು ಯಾರು? ಇವಾಗ ನಿಮಗೆ ಗೊತ್ತಿದೆ, ಪ್ರತಿಯೊಂದು ಟಾಸ್ಕ್ ನಡೀತಾ ಇರುತ್ತೆ, ಮತ್ತು ಎಷ್ಟೋ ಸೆಗ್ಮೆಂಟ್ಗಳು ಬರ್ತಾ ಇದೆ. ಅದರಲ್ಲಿ ಎಲ್ಲೋ ಒಂದು ಕಡೆ ಅನಿಸಿರುತ್ತೆ, ಇವರೆಲ್ಲೋ ಒಂದು ಕಡೆ ನಮ್ಮ ಎಫರ್ಟ್ನ ಅವರು ತೊಗೊಂಡಿದ್ದಾರೆ ಕ್ರೆಡಿಟ್ನ ಅಂತ ಅನಿಸುತ್ತೆ. ಕಷ್ಟಪಟ್ಟು ನಾವು ಮಾಡಿರ್ತೀವಿ, ಬಟ್ ಕ್ರೆಡಿಟ್ ಎಲ್ಲ ಅವ್ರಿಗೆ ಹೋಗ್ತಿದೆ ಅನ್ನೋ ರೀತಿ ಬಂದಿರ್ಬೋದು ಇದು. ಲಕ್ಷ್ಮಿ ಯಾರು ಅನಿಸಿಲ್ಲ. ಆ್ಯಂಡ್ ಇವಾಗ ಲಿಖಿತ್ ಅವ್ರು ಹೇಳ್ತಿರೋದು ಏನಪ್ಪ ಅಂದರೆ, ನನಗೆ ಯಾರು ಆ ಥರ ಅನಿಸಿಲ್ಲ. ಸೊ ಅದೇನು ತಪ್ಪು ಅಲ್ಲವೇ ಇಲ್ಲ. ಓಕೆನಾ? ಯಾಕಂದರೆ ಅವ್ರಿಗೆ ಅನಿಸಿಲ್ಲ ಅಂದರೂ ಕೂಡ ಸುಮ್ಮನೆ ನಿಮ್ಮನ್ನ ತಗೊಳ್ಳೋದ್ರಲ್ಲಿ ಅರ್ಥನೇ ಇಲ್ಲ. ಓಕೆನಾ? ಆದರೆ ಇಲ್ಲಿ ಅವ್ರು ಮಾಡಿದ ತಪ್ಪೇನಪ್ಪ ಅಂದರೆ ನನಗನ್ಸಿಲ್ಲ. ಏನು ಮಾಡ್ತಿರೋದು? ಇದೇ ತಪ್ಪು. ಬರೆದು ಅಳಿಸ್ಬಿಟ್ಟು ಆಮೇಲೆ ಹೇಳೋವಂಥದ್ದು ಇದೆಯಲ್ಲ, ಅಲ್ಲಿ ಮೇ ಬಿ ಸೇಫ್ ಗೇಮ್ ಮಾಡ್ತಿರ್ತಾರೆ ಅಂತ ಅನಿಸುತ್ತೆ. ಇದೇನು ಗುರು ಅಂತ ಅನಿಸುತ್ತೆ. ಅದಕ್ಕೆ ಈ ಕೋಪ. ನಿಜ, ಇಲ್ಲಿ ಆ್ಯಕ್ಚುಲಿ ನಿಜವಾಗ್ಲೂ ಸೀರಿಯಸ್ ತಗೋಬೇಕಾದ್ರೆ ಯಾರಪ್ಪ ಅಂದರೆ ನಮ್ಮ ಕಂಟೆಸ್ಟೆಂಟ್ಗಳು. ಯಾಕಂದರೆ ಇವರೇ ಬಿಗ್ ಬಾಸ್ ಮನೆಗೆ ಎಂಟ್ರಿ ಕೊಡುವಂಥದ್ದು. ಓಕೆನಾ? ಹಿಂಗಿರ್ಬೇಕಾದ್ರೆ ಎಲ್ಲೋ ಒಂದು ಕಡೆ ಆ ಸೀರಿಯಸ್ನೆಸ್ ಇಲ್ಲದಂತಿರುವಂಥದ್ದು ಬೇಜಾರು ಆಗುತ್ತೆ. ಅದು ಪಾಯಿಂಟ್. ಇವಾಗ ಇವ್ರ ಟೀಮ್ಗೆ ಈಗ ನೀವು ನೋಡಿರ್ಬೋದು, ಶ್ರುತಿ ಟೀಮು, ವಿನಯ್ ಟೀಮು, ಸಂಗೀತ ಟೀಮ್, ಚಂದನ್ ಶೆಟ್ಟಿ ಟೀಮ್ ಅಂತ ಮಾಡಿದ್ದಾರೆ. ಸೊ ಅವ್ರ ಕಡೆ ಹಿಂಗೆ ಆಡ್ತಿರ್ಬೇಕಾದ್ರೆ ಇವ್ರ ಟೀಮ್ ಅವ್ರು ಹಿಂಗೆ ಮಾಡೋಣ ಅನ್ನೋದು ಬರುತ್ತೆ ಗೊತ್ತಾ, ಅದನ್ನು ಪಾಯಿಂಟ್ ಇಟ್ಕೊಂಡು ಮಾತಾಡ್ತಿದ್ದಾರೆ. ಸ್ವಲ್ಪ ಲಿಖಿತ್ ಅವ್ರ ಸಿಗೋಣ ಬೇಜಾರಾಗಿದ್ದಾರೆ ಅಂತ ಅನಿಸುತ್ತೆ. ವಿನಯ್ ಗೌಡ ಅವ್ರು ಹೇಳೋದು ಅರ್ಥ ಇದೆ ಅಂತ ಅನಿಸುತ್ತೆ. ಸ್ವಲ್ಪ ಎಲ್ಲೋ ಸ್ಮಾರ್ಟ್ನೆಸ್ ತೋರ್ಸಕ್ಕೆ ಹೋದ್ರೇನೋ ಅಥವಾ ಸೇಫ್ ಗೇಮ್ ಮಾಡೋಕ್ಕೆ ಹೋದ್ರೇನೋ ಅಂತ ಅನಿಸುತ್ತೆ. ಸೇಫ್ ಗೇಮ್ ಓಕೆನೆ, ಬಟ್ ಅದು ತುಂಬ ಎವಿಡೆಂಟಾಗಿ ಕಾಣಿಸ್ಬಾರ್ದು. ಯಾವಾಗ ಅದು ಬೇರೆ ಥರನೇ ದಾರಿನ ತಗೊಳತ್ತೆ ಅಂತಲೇ ಹೇಳ್ಬೋದು. ಅದು ಕ್ಲಿಯರಾಗಿ ಆಗಿದೆ. ಅದನ್ನ ಬಿಟ್ಟು ಅವರು ಆರಾಮಾಗಿ ಅವ್ರಿಗೆ ಇಷ್ಟ ಇಲ್ದಿರೋ ನಿನ್ನ ತಗೊಳ್ಬೇಕು ಅಂತಲೂ ಏನಿಲ್ಲ, ಅವ್ರಿಗೆ ಅನಿಸಿಲ್ಲ ತಗೊಂಡಿದ್ರು ಚೆನ್ನಾಗಿರ್ತಿತ್ತೇನೋ. ಬಟ್ ಇಲ್ಲಿ ಕ್ಲಿಯರ್ ಆಗಿ ಅವರು ಬರೆದು ಹೊಡಿಸಿರೋದೆ ಇದಕ್ಕೆಲ್ಲ ಮೇನ್ ಕಾರಣ ಆಗಿರುವಂಥದ್ದು.
ನೋಡುವ ಏನಾಗುತ್ತೆ ಏನು ಕತೆ ಅಂತ. ಎಪಿಸೋಡ್ ತುಂಬ ಚೆನ್ನಾಗಿ ಹೋಗ್ತಾ ಇದೆ. ಇದ್ರ ಬಗ್ಗೆ ನಿಮ್ಮ ಅನಿಸಿಕೆನೋ ಹೇಳಿ. ಸಿಗೋಣ ಮತ್ತೆ. ಥ್ಯಾಂಕ್ ಯು ಗೈಸ್, ಲವ್ ಯು ಗೈಸ್, ಬಾಯ್.